ಇನ್ನು ಉತ್ತರ ಕರ್ನಾಟಕದಲ್ಲಿ ಪ್ರವಾಹಾಸುರನ ಆರ್ಭಟ ನಿಲ್ತಾ ಇಲ್ಲ. ಮಳೆ ಎಫೆಕ್ಟ್ನಿಂದಾಗಿ ನದಿಗಳು ಉಕ್ಕಿ ಹರಿತಾ ಇವೆ. ಹೀಗಾಗಿ ಜನರಂತೂ ಕ್ಷಣ ಕ್ಷಣಕ್ಕೂ ಪ್ರವಾಹದ ಭೀತಿಯಲ್ಲೇ ಬದುಕ್ತಾ ಇದ್ದಾರೆ. ಇನ್ನು 2 ಲಕ್ಷ ಒಳಗಾದ ಸರಿ ಆಯ್ತು. ಏನಂದ್ 3-4 ಲಕ್ಷ ಬಿಟ್ರೆ ಎಲ್ಲ ಊರು ಮುಳುಗ್ತಾರೆ ಸರ್ ಇವರು. ಇಷ್ಟು ಬೇಜವಾಬ್ದಾರಿ ಅದಕ್ಕೆ ಮಾಡ್ಬೇಕ್ರಿ ಇಲ್ಲಿ ಬ್ರಿಡ್ಜ್. ಕಷ್ಟ ಅನ್ನೋದೇ ಬಿಟ್ರೆ ನಮಗೆ ಸುಖ ಅನ್ನೋದು ಯಾವಾಗಲೂ ಇಲ್ಲ. ದಡ ತಲುಪೋ ಭರವಸೆ ಇಲ್ಲ, ಮನೆಗೆ ವಾಪಸ್ಸಾಗ್ತೀವಿ ಅನ್ನೋ ನಂಬಿಕೆಯೂ ಇಲ್ಲ. ಆದರೆ ಜೀವ ಪಣಕ್ಕಿಟ್ಟು ಈ ಕಾಲು ಸಂಕ ದಾಟ್ಲೇಬೇಕಿದೆ. ಧುಮ್ಮಿಕ್ಕೋ ಹಳ್ಳದ ಮೇಲಿನ ಈ ಸವಾರಿಯೇ ಭಯ ಹುಟ್ಟಿಸ್ತಿದೆ ನಿಜ. ಆದರೆ ಸೇತುವೆಗಳನ್ನ ಸೆಳೀತಾ ಹೊಲಗದ್ದೆಗಳನ್ನ ಕಣ್ಮರೆ ಮಾಡ್ತಾ ಮುನ್ನೋಗ್ತಿರೋ ನದಿಗಳ ಉಗ್ರ ರೂಪ ಇದಕ್ಕಿಂತಲೂ ಭಯಾನಕವಾಗಿದೆ. ವರುಣಾರ್ಭಟದ ಅಂಥ ಚಿತ್ರಣಗಳನ್ನೇ ತೋರಿಸ್ತೀವಿ ನೋಡಿ. ನಿಲ್ಲದ ವರುಣಾರ್ಭಟ, ತಪ್ಪದ ಸಂಕಷ್ಟ, ಬದುಕೆ ಜಲಾವೃತ. ತುಂಗಭದ್ರೆ ಭೋರ್ಗರತಕ್ಕೆ ಕಂಪ್ಲಿ ಕೋಟೆ ಕಂಪ್ಲೀಟ್ ಮುಳುಗಡೆ. ಉಕ್ಕಿ ಬರ್ತಿರೋ ನೀರಿನ ಹರಿವು ಕಮ್ಮಿ ಆಗ್ತಿಲ್ಲ. ಭೋರ್ಗರಿತಿರೋ ತುಂಗಭದ್ರೆಯ ಕಡುಕೋಪ ತಣ್ಣಗಾಗ್ತಿಲ್ಲ. ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಡ್ಯಾಂನಿಂದ 1.5 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ. ಈ ಆರ್ಭಟದಿಂದಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯ ಕೋಟೆ ಕಂಪ್ಲೀಟ್ ಜಲಾವೃತವಾಗಿದೆ. ಕೋಟೆ ಆಂಜನೇಯನ ಸನ್ನಿಧಿಗೂ ನೀರು ನುಗ್ಗಿದ್ದು ಮೀನುಗಾರರ ಮನೆಗಳಿಗೆಲ್ಲ ನೀರು ಹೊಕ್ಕಿದೆ. ಇಂಥ ಭೋರ್ಗರೆತದ ನಡುವೆಯೂ ಸಿರುಗುಪ್ಪದ ನಿಟ್ಟೂರು ಗ್ರಾಮದಲ್ಲಿ ಕೆಲವರು ತೆಪ್ಪದಲ್ಲೇ ನದಿ ದಾಟ್ತಾ ಇದ್ರು. ಅಪಾಯವನ್ನು ಲೆಕ್ಕಿಸದೆ ನಡುಗಡ್ಡೆಯಲ್ಲಿರೋ ಜಮೀನುಗಳಿಗೆ ತೆರಳುತ್ತಾ ಇದ್ರು. 3 ದಿನವಾದರೂ ಓಪನ್ ಆಗದ ಗೇಟ್ಗಳು. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಗೇಟ್ ಓಪನ್ಗಾಗಿ 3 ದಿನದಿಂದಲೂ ಸರ್ಕಸ್ ನಡೆದಿದೆಯಾದರೂ ಗೇಟ್ಗಳು ಮಾತ್ರ ಓಪನ್ ಆಗ್ತಿಲ್ಲ. ಇದರ ನಡುವೆ ಇವತ್ತು ಸ್ಥಳಕ್ಕೆ ರಾಯಚೂರು ಗ್ರಾಮೀಣ ಶಾಸಕರು ಹಾಗೂ RTPS ಅಧಿಕಾರಿಗಳು ಭೇಟಿ ನೀಡಿದ್ರು. ಅಷ್ಟಕ್ಕೂ ನೀರಿನ ಮಟ್ಟ ಇನ್ನಷ್ಟು ಹೆಚ್ಚಾದರೆ ಹಲವು ಗ್ರಾಮಗಳಿಗೆ ನೀರು ನುಗ್ಗೋ ಆತಂಕ ಇದ್ದು ರೈತರು ಆಕ್ರೋಶಗೊಂಡಿದ್ದಾರೆ. ಒಂದು ವಾರದ ಗೇಟ್ ತೆಗಿಲಾರ್ದ ಒಳ್ಳೆ ಮ್ಯಾಗ ಇಲ್ಲಿ ಗೂಗಲ್ ಬ್ಯಾರೇಜ್ ಗೇಟ್ ತೆಗೆದ್ನಾಗ ಅವಾಗ ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಗೇಟ್ ಬರ್ತಾವೆ ಸರ್ ಇವು. ಇವೇನು ಕರೆಂಟಿನ ಮೋಟ್ರ್ಗಳ ಬಟನ್ ಹತ್ತಾನೆ ಎತ್ತಾಕ 5 ದಿನ ಆದವ್ರು ಒಂದ್ಸಲ ಗೇಟ್ ತೆಗಿಯಕ್ಕೆ 1 ವಾರ ಮೊದಲೇ ತೆಗಿಬೇಕು. ಈಗ 2 ಲಕ್ಷ ಇನ್ನೂ 2 ಲಕ್ಷ ಒಳಗಾದ ಸರಿ ಆಯ್ತು. ಏನಂದ್ 3-4 ಲಕ್ಷ ಬಿಟ್ರೆ ಎಲ್ಲ ಊರು ಮುಳುಗ್ತಾರೆ ಸರ್ ಇವರು. ಕಾಲು ಸಂಕದಲ್ಲೇ ಸಂಕಷ್ಟದ ಸವಾರಿ. ಈ ದೃಶ್ಯವೇ ಎದೆ ಝಲ್ಲನಿಸುತ್ತೆ. ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಗುಳ್ಳ್ಯ ಗ್ರಾಮದ ಸಂಕಷ್ಟದ ಚಿತ್ರಣ. ಇಲ್ಲಿನ ಜನ ಹೊರ ಜಗತ್ತಿಗೆ ಬರಬೇಕು ಅಂದ್ರೆ ಈ ಹಳ್ಳ ದಾಟ್ಲೇಬೇಕು. ಆದ್ರೆ ಇಲ್ಲಿ ಸೇತುವೆನೇ ಇಲ್ಲ. ಹೀಗಾಗಿ ಸ್ಥಳೀಯರೇ ಕಾಲು ಸಂಕ ಮಾಡಿಕೊಂಡು ಸವಾರಿ ಮಾಡ್ತಿದ್ದಾರೆ. ವಿಷಯ ಏನು ಅಂದ್ರೆ ಕಾಲು ಮುರ್ಕೊಂಡು ಸಂಕಷ್ಟದಲ್ಲಿದ್ದ ವ್ಯಕ್ತಿಯೊಬ್ಬರನ್ನ ಜೋಲಿಯಲ್ಲಿ ಹಾಕೊಂಡು ಗ್ರಾಮಸ್ಥರು ಕಾಲು ಸಂಕ ದಾಟಿದ್ರು. ಅದೇ ದೃಶ್ಯ ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿತ್ತು. ನಮ್ಮ ಮನೇಲಿ ಉತ್ಪತ್ತಿ ಇಲ್ಲ, ಕೈಲಿ ಬಂಡವಾಳ ಇಲ್ಲ. ದಿನಂಪ್ರತಿ ಆ ಕಡೆ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು, 3 ಕಾಸು ದುಡ್ಕೊಂಬರ್ಬೇಕು. ಬೆಳಿಗ್ಗೆ ಸಾಯಂಕಾಲ ಅಂತಂದರೆ ನಮಗೆ ಮನೇಲಿ ಕಾಯ್ತಿರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂಥೇಳಿ. ಬೆಳಿಗ್ಗೆ ಹೋಗಿ ಎಷ್ಟೊತ್ತಿಗೆ ಹೋಗ್ತಾರ ಏನೋ ದಾಟಿ ಹೆಂಗೆ ಹೋಗ್ತಾರ ಅಂಥೇಳಿ. ಮಳೆ ಜಾಸ್ತಿ ಇದ್ದರೆ ಸಂಕಮುಟ್ಟ ನೀರು ಬರುತ್ತೆ. ನಮಗೆ ಅವಾಗ ಕೆಲಸಕ್ಕೆ ಹೋಗ್ಲಿಕ್ಕಾಗಲ್ಲ. ವಾಪಸ್ ನಾವು ನೋಡ್ಕೊಂಡು ಮನೆಗೆ ಹೋಗಬೇಕು. ತರೀಕೆರೆ ತಾಲೂಕಿನಲ್ಲಿ ಕಲ್ಲತ್ತಗಿರಿ ಜಲಪಾತದ ನೀರು ಸೇತುವೆಯನ್ನೇ ಮುಳುಗಿಸಿದೆ. ಇದರಿಂದ ತ್ಯಾಗದ ಬಾಗಿ ಸಿದ್ದಾಪುರ ನಡುವಿನ ಸಂಪರ್ಕ ಕಡಿತವಾಗಿದೆ. ವರದಾ ನದಿಯಲ್ಲಿ ಕೊಚ್ಚಿ ಹೋಯಿತು ಕೃಷ್ಣ ಮೃಗ. ಮಲೆನಾಡಿನಲ್ಲಿನ ಮಳೆಯಿಂದ ವರದಾ ನದಿ ಉಕ್ಕಿ ಹರಿತಾ ಇದ್ದು ಹಾವೇರಿ ಜಿಲ್ಲೆಯಲ್ಲಿ ಪ್ರವಾಹಕ್ಕೆ ಕಾರಣವಾಗಿದೆ. ಅದರಲ್ಲೂ ಸಂಗೂರು ಬಳಿ ಕೃಷ್ಣ ಮೃಗವೇ ನದಿಯಲ್ಲಿ ಕೊಚ್ಚಿ ಹೋಗ್ತಿತ್ತು. ಅಲ್ಲಿದ್ದ ಜನರಿಗೂ ರಕ್ಷಣೆ ಮಾಡೋಕ್ ಸಾಧ್ಯವಾಗಲಿಲ್ಲ.
ಇನ್ನು ರಟ್ಟಿಹಳ್ಳಿ ತಾಲೂಕಿನಲ್ಲಿ ಕುಮದ್ವತಿ ನದಿಯ ಭೋರ್ಗರೆತಕ್ಕೆ ಎಲಿವಾಳ ಚಪ್ಪರದಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಹೀಗಾಗಿ ಪೊಲೀಸರು ಬ್ಯಾರಿಕೇಡ್ ಹಾಕಿ ಸಂಚಾರಕ್ಕೆ ಬ್ರೇಕ್ ಹಾಕಿದ್ದಾರೆ. ಇಷ್ಟಾದ್ರೂ ಜನ ಮಾತ್ರ ಭೋರ್ಗರೆತದ ನಡುವೆಯೇ ಓಡಾಡ್ತಿದ್ರು. ಒಟ್ನಲ್ಲಿ ಕಳೆದ 2 ವಾರದಿಂದ ಸುರಿತಾ ಇರೋ ರಣಮಳೆ ಇನ್ನೂ ಕಡಿಮೆ ಆಗ್ತಿಲ್ಲ. ಹೀಗಾಗಿ ನದಿಗಳೆಲ್ಲ ಉಕ್ಕಿ ಹರಿತಾ ಇದ್ದು ನದಿ ಪಾತ್ರದ ಜನರ ಬದುಕು ಅಕ್ಷರಶಃ ನೀರಿನ ಮೇಲಿನ ಗುಳ್ಳೆಯಂತಾಗಿದೆ. ಬಳ್ಳಾರಿಯಿಂದ ವೀರಪ್ಪ, ರಾಯಚೂರಿನಿಂದ ಭೀಮೇಶ್, ಹಾವೇರಿಯಿಂದ ಪ್ರಭುಗೌಡ ಜೊತೆ ಪ್ರಶಾಂತ್, TV9 ಚಿಕ್ಕಮಗಳೂರು.